ಹಲೋ ಹೇಳಿ ಅಣ್ಣ. ನಾನ್ ಶಿಲ್ಪ. ಅಣ್ಣ ನಮ್ಮ ಮನೆಯವರು ಮಾತಾಡ್ತಾರೆ, ಲಲಿತಾ ಅವ್ರು ಬಂದಿದ್ದಾರೆ. ಹಲೋ ನರಸಿಂಹಣ್ಣ ಹೇಳಿ ಅಣ್ಣ. ಯಾರು ಮಾತಾಡೋದು? ನಾನ್ ಶಿಲ್ಪ ಹೇಳಿ ಅಣ್ಣ. ಅವರು ಕೊಡ್ತೀನಿ ತಡಿ ಅಣ್ಣ. ಅವ್ರಿಗೇನು ಹೇಳಕ್ ಹೋಗ್ಬೇಡಿ ನರಸಿಂಹ. ಹೆಂಗಸರು ಸಂಬಂಧಿಕರದ ಹೊಸದ ಅಣ್ಣ ಹೊಸದೇ, ಹೊಸ ಸಂಬಂಧ. ಯಾವ ಕಡೆ ಮದುವೆ ಆಯ್ತ್ರಿ? ಅಣ್ಣ ದೂರ ಸಂಬಂಧ. ಯಾಕಣ್ಣ? ಪುಣ್ಯ ಮಾಡಿದ್ರಿ ಬಿಡಿ. ಹೌದಾ? ಯಾಕಣ್ಣ? ಒಳ್ಳೆ ನಮ್ಮ ಡ್ರಿಂಕಿಂಗ್ಸ್ ಮಾಡ್ತೀರಾ? ಯಾರಣ್ಣ ನೀವು? ಒಂದ್ ಸ್ವಲ್ಪ ಮಾಡ್ತೀನಿ ಅಣ್ಣ, ಒಂದು ಕ್ವಾರ್ಟರ್ ಡೈಲಿ. ಫುಲ್ ಮಾಡ್ತಾರ ಬಿಡಿ. ಇವ್ರು ಪಾಪ ಒಳ್ಳೆ ದೇವ್ರಂತ ಹೆಂಡತಿ ಪಡೆದಿದ್ಯಾರ ನೀವು. ಹೌದಾ? ನಮ್ಗೇನ್ ಪರಿಚಯ ಇಲ್ಲ. ಇದು ಫೋನ್ ಮಾಡಿದ್ರೆ ಯಾವ್ದೋ ಒಂದ್ ಇದ್ರಾಗ ರೂಟಾಗೆ ರಾಂಗ್ ನಂಬರ್ ಅಣ್ಣ ಅಂತಂದ್ರೆ, ಯಾರ ನಮ್ಮ ಮನೆಯವ್ರಿಗೆ ಮಾಡಕ್ ಹೋಗಿ ನಿಮಗ್ ಬಂತ ಅಣ್ಣ ಅಂತ ಅಂದ್ರು. ಅವಾಗಿಂದ ಫೋನ್ ಮಾಡ್ತಿದ್ರು, ಹಂಗಾಗಿ ಫೋನ್ ಮಾಡ್ದು ಅಣ್ಣ. ಯಾವ ದೇವ್ರ ಹಾಕೊಂಡ್ ನೀವು? ಆಂಜನೇಯ ಸ್ವಾಮಿ. 3 ನಾಮ. 3 ಜನನಾ? ಹ್ಞೂ ಅಣ್ಣ. ಇವಾಗ ದಿನ ಇಕ್ಕಂತೀರ ಎಲ್ಲ ನಾವು ವಾರದ ದಿನ ಇಕ್ಕಂತೀರ ನಾಮನ? ವಾರ ದಿವಸ. ಒಳ್ಳೆ ಹೆಂಡತಿ ಪಡೆದಿದ್ದೀರ, ನೀವೇ ಪುಣ್ಯವಂತರು. ನೀವು ನಿಮ್ಮ ಹೆಂಡತಿ ಪುಣ್ಯವಂತರಲ್ಲ ಅಣ್ಣ, ನೀವು ಪಡೆದಿರೋದು. ಏನೋ ನಾವ್ ಅದನ್ನೆಲ್ಲ ಹೇಳಕ್ ಆಗ್ಬೇಕಾ? ನಮಗ್ ಕಂಡ ಮಟ್ಟಿಗೆ ನೀವು ಪುಣ್ಯವಂತರು. ಡೈಲಿ ಇಕ್ಕಬೇಕಾಗತ್ತೆ ನಾಮ ಇನ್ ಮುಂದೆ. ಅವರು ಹಲೋ ಹಲೋ, ಇವತ್ತು ಗಾಡಿಗೆ ಹೋಗಿಲ್ಲ. ನಾಳೆ ಫೋನ್ ಮಾಡ್ತೀನಿ, ಬರ್ಬೇಕಾದ್ರೆ ಹಂಗೆ ಮೆಡಿಕಲ್ ಮೆಡಿಕಲ್ ಆಗಿ ಹೋಗಿ ಅದು ಹಾಕೋಣದು. ಸೋಳೆ ಮುಂದೆ ಈಗ ಮೆಡಿಕಲ್ ಗಂಡ ಅಲ್ಲೇ ಅವನಂತೆ ಮೆಡಿಕಲ್ ತಗೊಂಬ ಅಂತೀನಿ. ಅವರು ಹೋಗ್ತಾರೆ, ಇವತ್ತು ರಜಾ ಹಾಕಿದ್ದಾರೆ. ಬೆಳಿಗ್ಗೆ ಫೋನ್ ಮಾಡ್ತೀನಿ 9:10 ಗಂಟೆಗೆ, 11 ಗಂಟೆಗೆ ಇಲ್ಲಿ ಬಂದ್ಬಿಡು, ಅಡ್ರೆಸ್ ಹೇಳ್ತೀನಿ. ಇವತ್ತು ಬರ್ತೀರಾ ನೀವು? ಇವತ್ತು ನೀವು ಬರ್ತೀರಿ ಅಂತ ಅಂದ್ರೆ ನಾನೇ ನರಸಿಂಹಣ್ಣ ಏನೋ ಮನೆ ಕರಿತೈತೆ ಅಂತ ಹೇಳ್ಬಿಟ್ಟು ಬರ್ತೀನಿ. ನಾನು ಎಲ್ಲಿಗೆ ಬರ್ಬೇಕು ಹೇಳ್ರಿ, ಅಲ್ಲಿಗೆ ಬರ್ತೀನಿ ನಾನು. ನಾನು ಹೇಳಲ್ಲಪ್ಪ, ನಾನು ಊರ ಹೆಸರು ಹೇಳಲ್ಲ. ಸೀತಾ ಮಾತೆ ಶ್ರೀರಾಮನ ಹೆಂಡತಿ ಮಾತಾಡ್ದಂಗ ಮಾತಾಡ್ತಿಯಲ್ಲವ ಅಮ್ಮ ಅನ್ನಕ್ಕೆ. ನೀನು 11 ಗಂಟೆಗೆಲ್ಲ ಬಂದ್ರೆ ಸಾಯಂಕಾಲ 4 ಗಂಟೆ ತನಕ ಇರ್ಬೋದು. ನಾನು ಬಟ್ಟೆ ಎಲ್ಲ ಬಿಚ್ಚಾಕ್ತೀನಿ, ನೀನು ಎಲ್ಲ ಬಟ್ಟೆ ಬಿಚ್ಚಾಕಿ ನೀನು ಚೆನ್ನಾಗಿ ಮಾಡಬೇಕು. ನಾನು ಅವಾಗ ಅಂತೀನಿ, ಏನಂತೀಯ? ಹಂಗೆ ಸುಖ ಕೊಡ್ತೀನಿ ಚೆನ್ನಾಗಿ ಅಂದ್ರೆ. ಯಾವ್ದೋ ಜನ್ಮದಾಗ ನೀನ್ ನಾಯಿ ಆಗ್ಬಿಟ್ಬೇಕಾಯ್ತು. ಇವ್ರೆ ಶಿಲ್ಪ ಅವ್ರೆ, ಹೆಂಗೆ ಬಡ್ಕಂತ ಇದ್ದೆ ಗೊತ್ತಾ? ಈ ಕಡೆಗೆ ಅಲ್ಲಿ ಅಲ್ಲಿ ಎದುರುಗಡೆ ಹೋಗ್ತಿದ್ ನಾಯಿ ಇಷ್ಟೇ ತಿರಿಕೆಂತು ನೀನ್ ಬಡ್ಕೊಳದ್ ನೋಡಿ. ಯಾವ್ದು ನಾಯಿ ಗೊತ್ತಾ ಮಗ? ನಾಯಿ ಅದ್ಯಾವ ನಾಯಿ ಕುನಿ ಇಷ್ಟೇ ತಿರಿಕೆಂತು ಸಾರ್.